ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚಲೋ ಇದ್ದೀರಿ ಅಂದ್ಕೊಂಡೇನ್ರಿ. ನಾನು ಚಲೋ ಇದ್ದೀನಿ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಎಲ್ಲರಿಗೂ. ನನ್ನ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ನಾನು ಇವತ್ತಿನ ವೀಡಿಯೋದಾಗ ಫ್ರೆಂಡ್ಸ್ ನಾನು ನಿಮಗೆ ಕಡಲೆಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಲತ್ತೀನಿ ರೀ. ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ, ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಕೋಬೋದು. ನಾ ಹೇಳೋ ಇವತ್ತಿನ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಕೂಡ ಸರಿಯಾಗಿ ಹೋಳಿಗೆ ಮಾಡ್ಕೋಬೋದು ರೀ ಈಸಿಯಾಗಿ. ಕೆಲವೊಬ್ಬರು ಹೋಳಿಗೆ ಮಾಡೋದು ಭಾಳ ಕಷ್ಟ ಅಂತಾರೆ ರೀ. ನಾ ಹೇಳೋ ಟಿಪ್ಸ್ ಇವತ್ತೆಲ್ಲ ಫಾಲೋ ಮಾಡಿದ್ರೆ ನಿಮ್ಗೆ ಹೋಳಿಗೆ ಮಾಡೋದೇನು ಅಷ್ಟೊಂದು ಕಷ್ಟ ಅನ್ಸಲ್ಲ ರೀ. ನನ್ನ ಇವತ್ತಿನ ವಿಡಿಯೋ ಹೊಸದಾಗಿ ಮದುವೆ ಆದವ್ರಿಗೆ ಮತ್ತು ಹೊಸದಾಗಿ ಹೋಳಿಗೆ ಮಾಡೋರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೀನಿ ರೀ. ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿರಿ ವೀಕ್ಷಕರೇ, ನಾನು ಬೇಳೆ ತೊಗೊಂಡೀನಿ ರೀ. 1/2 kg ಆಗೋಷ್ಟು ನೀರಾಗಿ ತೊಳ್ಕೊಳಕ್ಕೆ ಇಟ್ಕೊಂಡೀನಿ ರೀ. ತೊಳ್ಕೊಬೇಕ್ರಿ, ಒಂದು 3 ಸಾರಿ ತೊಳ್ಕೊಬೇಕ್ರಿ, ಸರಿಯಾಗಿ ಕ್ಲೀನಾಗಿ ತೊಳ್ಕೊಬೇಕ್ರಿ. ಇದ್ರಲ್ಲಿ ನಾನು 1.5 ಗ್ಲಾಸ್ ತೊಗೊಂಡಿನಿ ನೋಡ್ರಿ, ಅಂದ್ರೆ 1/2 kg ಆಗೋಷ್ಟು ತೊಗೊಂಡಿನಿ ರೀ. ಇವಾಗ ತೊಳ್ಕೊಂಡಿನಿ ನೋಡ್ರಿ. ತೊಳ್ಕೊಂಡು ಇವಾಗ ಅದು ಮುಳುಗೋವರೆಗೂ ನೀರು ಹಾಕೊಂಡು ನೆನೆಸ್ಲಾಕ ಇಡ್ಬೇಕ್ರಿ. ಇದಕ್ಕೆ 2 ಗಂಟೆ. ಇವಾಗ ಹಿಟ್ಟು ನಾದ್ಕೋತೀನಿ ನೋಡ್ರಿ. ಹಿಟ್ಟು ನಾದ್ಕೊಳಕ್ಕೆ ನಾನು ಫುಲ್ ಮೈದಾ ಹಿಟ್ಟು ತೊಗೊಂಡಿನಿ ರೀ. ನಾನು ಮೈದಾ ಹಿಟ್ಟು ಜಿಗಿ ಇರ್ತದೆ ರೀ, ಇದಕ್ಕೆ ಮೈದಾ ಹಿಟ್ಟೆ ತೊಗೊಂಡಿನಿ ರೀ. ಅದಕ್ಕೊಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕೊಂಡಿನಿ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ನೋಡ್ರಿ, ಒಂದು ಸ್ವಲ್ಪ. ಇದಕ್ಕೆ ನಾವು ಕಲಿಸ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕೊಂಡು ಹಾಗೆ ಕಲಿಸ್ಕೊಳ್ಬೇಕ್ರಿ. ಹಾಗೆ ಥೋಡೆ ನೀರು ಹಾಕೊಂಡು ಕಲಿಸ್ಕೊಳ್ಬೇಕು ನೋಡ್ರಿ. ಹಾಗೆ ಅಷ್ಟೊಂದು ಗಟ್ಟಿನೂ ಬರಬಾರ್ದು, ಅಷ್ಟೊಂದು ತೆಳ್ಳನೂ ಬರಬಾರ್ದು ರೀ. ಹಿಟ್ಟು ಮೀಡಿಯಮ್ನಾಗ ಬರಬೇಕ್ರಿ. ಇವಾಗ ಹಾಗೆ ಕಲಿಸ್ಕೊಳ್ತೀನಿ ನೋಡ್ರಿ, ನೀರು ಹಾಕ್ಕೊಂಡು ಥೋಡೆ ಹಾಕೊಂಡು ಕಲಿಸ್ಕೊಬೇಕ್ರಿ. ಇವಾಗ ನೋಡ್ರಿ ಕಲಿಸ್ಕೊಂಡಿನಿ. ಇವಾಗ ಇದಕ್ಕೆ ಮೇಲಿಂದ ಎಣ್ಣೆ ಹಾಕೋತೀನಿ ನೋಡ್ರಿ ಸ್ವಲ್ಪ. ನಾನು ಎಣ್ಣೆ ಹಾಕೊಂಡು ಕಲಿಸ್ಕೋಬೇಕ್ರಿ. ಎಣ್ಣೆ ಹಾಕೊಂಬೋದ್ರಲಿಂದ ಹಿಟ್ಟು ಜಿಗಿ ಬರ್ತದೆ ರೀ. ಇವಾಗ ಎಣ್ಣೆ ಹಾಕೊಂಡು ಸ್ವಲ್ಪ ಕಲಿಸ್ಕೊತೀನಿ ನೋಡ್ರಿ. ಆಮೇಲೆ ಇದಕ್ಕೆ ಗೋಟನೆ ತೊಗೊಂಡು ಕುಟ್ಕೋತೀನಿ ನೋಡ್ರಿ ಒಂದು ಸ್ವಲ್ಪ ಹಿಟ್ಟಿಗೆ. ಈ ಮೇಲಿಂದ ಕುಟ್ಕೊಂಬೋದ್ರಲಿಂದ ಜಿಗಿ ಬರ್ತದೆ ರೀ ಹಿಟ್ಟು. ಹೋಳಿಗೆ ಮಾಡುವಾಗ ಸೀಳಲ್ರಿ. ಇವಾಗ ಕುಟ್ಕೊಳ್ಳೋದು ಆಗ್ಯದ ನೋಡ್ರಿ. ಅಷ್ಟು ಹೀಗೆ ಕುಟ್ಕೋಬೇಕ್ರಿ. ಇವಾಗ ಆಗ್ಯದ ನೋಡ್ರಿ ಹಿಟ್ಟು ನಾದ್ಕೊಂಡು ನೋಡ್ರಿ, ಸ್ಮೂತ್ ಬಂದದ. ಇದಕ್ಕೆ 3 ಗಂಟೆ ನೆನೆಯಾಕೆ ಬಿಡ್ಬೇಕ್ರಿ ಹಿಟ್ಟು. ಅಲ್ಲಿವರೆಗೂ ನಾವು ಬೇಳೆ ಅದು ಎಲ್ಲ ಹಾಕೋಬೇಕ್ರಿ. ಬೇಳೆ ಹಾಕ್ಕೊಂಡು ಹರ್ಕೋಬೇಕ್ರಿ. ಇವಾಗ ಬಿಡ್ತೀನಿ ನೋಡ್ರಿ ಇದಕ್ಕೆ 3 ಗಂಟೆ. ಇವಾಗ ಬೇಳೆ ತೊಗೊಂಡಿನಿ ನೋಡ್ರಿ, ನಾನು ನೆನೆದವ್ರಿ. ಇದಕ್ಕೆ ನಾನು ಬೇಳೆ ಮುಳುಗೋವರೆಗೂ ನೀರು ಹಾಕ್ಕೊಂಡು ಕುದಿಸ್ಕೊಳಕ್ಕೆ ಇಟ್ಕೊತೀನಿ ನೋಡ್ರಿ ಕುಕ್ಕರ್ನಾಗ. ಇವಾಗ ಇಟ್ಕೊಂಡಿನಿ ನೋಡ್ರಿ. ಇವಾಗ ಬೇಳೆ ಭೀ ಕುದ್ದಾವ ನೋಡ್ರಿ. ಇವಾಗ ನೋಡ್ರಿ ಹ್ಯಾಂಗೆ ಕುದ್ದಾವ. ಈಗ ಕೈನಾಗ ತೊಗೊಳೋದು ಇದು ಒತ್ತು ನೋಡ್ಬೇಕು ನೋಡ್ರಿ, ಕುದಿಯಲ್ದು ತಿಳಿತಾವ್ರಿ. ಕುದ್ದಾವ ನೋಡ್ರಿ. ಆಮೇಲೆ ಅದಕ್ಕೆ ಒಂದು ಜಾರಿ ತೊಗೊಂಡಿನಿ ರೀ. ಅದು ಕಟ್ಟಿ ಅಂತಾರೆ ಇದಕ್ಕೆ, ಕಟ್ಟು ತಕ್ಕೋಬೇಕ್ರಿ ಕೆಳಗಡೆ. ಇವಾಗ ಕಟ್ಟು ತೊಗೊಂಡಿನಿ ನೋಡ್ರಿ. ಅಷ್ಟು ಅದು ಆಂಬೂರು ಮಾಡಕ್ಕೆ ಬೇಕ್ರಿ ಕಟ್ಟು. ಆಮೇಲೆ ಅಷ್ಟು ನೀರು ಹೋಗೋವರೆಗೂ ಹಾಗೆ ಇಡಬೇಕ್ರಿ. ಇವಾಗ ಆಗ್ಯದ ನೋಡ್ರಿ, ಅಷ್ಟು ನೀರು ಹೋಗ್ಯಾವ. ಇದಕ್ಕೆ ನಾನು ಅರ್ಧ kg ಆಗೋಷ್ಟು ಬೆಲ್ಲ ಹಾಕೊಳತ್ತೀನಿ ನೋಡ್ರಿ. ಅಂದ್ರೆ ಅರ್ಧ kgಗೆ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿನಿ ರೀ. ಇವು ಬೆಲ್ಲ ಹಾಕ್ಕೊಂಡು ಹಾಗೆ ತಿರುಗಿಸ್ಕೋಬೇಕು ನೋಡ್ರಿ. ಹಳ್ಳು ಹಾಗೆ ಲೋ ಫ್ಲೇಮ್ನಾಗ ಇಟ್ಕೊಂಡು ಇವಾಗ ಹಾಗೆ ತಿರ್ಗಿಸ್ಕೋಬೇಕ್ರಿ. ಎಲ್ಲ ನೀರು ಹೋಗೋವರೆಗೂ, ನೀರು ಎಲ್ಲ ಕಡಿಮೆ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ತಿರ್ಗಿಸ್ಕೊಳ್ಬೇಕು ನೋಡ್ರಿ. ಬೆಲ್ಲ ಎಲ್ಲ ಕರಗ್ಯದ ನೋಡ್ರಿ. ಈಗ ಅಷ್ಟು ಕರಗ್ಯದ ನೋಡ್ರಿ. ಹೀಗೆ ಎಲ್ಲ ಲೋ ಫ್ಲೇಮ್ನಾಗ ಇಡ್ಬೇಕ್ರಿ. ಫುಲ್ ಫ್ಲೇಮ್ನಾಗ ಇಟ್ಟಿರೋದು ಫುಲ್ ಹೊತ್ಕೊತದ ರೀ. ಕೆಳಗೆಲ್ಲ ಕೂತ್ಕೋತದ ರೀ ಕುಕ್ಕರಿಗೆ. ಇವಾಗ ಆಗ್ಯದ ನೋಡ್ರಿ. ಎಲ್ಲ ಫುಲ್ ನೀರೆಲ್ಲ ಹೋಗ್ಯಾವ. ಇದಕ್ಕೆ ನಾನು ಏಲಕ್ಕಿ ಕುಟ್ಟಿ ಇಟ್ಕೊಂಡೀನಿ ರೀ, ಅದು ಹಾಕೊಳತ್ತೀನಿ ನೋಡ್ರಿ. ಅದು ಹಾಕೊಂಡು ಒಂದು ಸ್ವಲ್ಪ ಕಲಿಸ್ಕೋಬೇಕ್ರಿ. ಇವಾಗ ನಾನು ಒಂದು ಜಾರಿ ತೊಗೊಂಡು ಹರ್ಕೋತೀನಿ ನೋಡ್ರಿ ಬೇಳೆ. ಕೆಲವೊಬ್ಬರು ಮಿಕ್ಸರ್ನು ಮಾಡ್ಕೋತಾರೆ ರೀ, ಮಾಡ್ಕೋಬೋದು ರೀ. ನಾನು ಇದರಿಂದ ಬೇಳೆ ಹರ್ಕೋತೀನಿ ನೋಡ್ರಿ ಜಾರಿನಾಗೆ. ವೀಕ್ಷಕರೇ, ಇದು ನಮ್ಮ ಉತ್ತರ ಕರ್ನಾಟಕ ಬೀದರ್ ಭಾಷೆ ರೀ. ಏನಾದರೂ ಅರ್ಥ ಆಗಲ್ಲೋದ್ರ ಕಮೆಂಟ್ನಾಗ ಕೇಳ್ಬೋದು ರೀ ನೀವು. ಇವಾಗ ಆಗ್ಯದ ನೋಡ್ರಿ. ಮೇಲಿಂದ ಅದು ಗೋಟನೆ ತೊಗೊಂಡು ಹರ್ಕೊಳ್ಬೇಕ್ರಿ. ಇವಾಗ ಹರ್ಕೊಂಡು ನೋಡ್ರಿ ಎಲ್ಲ ಎಷ್ಟು ಜಿಗಿ ಬಂದು ನೋಡ್ರಿ. ಹೂರಣ ಈ ಥರ ಬರ್ಬೇಕ್ರಿ, ಮೆತ್ತಗೆ ಜಿಗಿಯಾಗಿ ಬರ್ಬೇಕ್ರಿ. ಇವಾಗೆಲ್ಲ ಹರ್ಕೊಳ್ಳೋದು ಆಗ್ಯದ ನೋಡ್ರಿ. ಇವಾಗ ತೆಗೆದಿಟ್ಕೊಂಡು ನೋಡ್ರಿ ಅಷ್ಟು. ನಾನು ಹೋಳಿಗೆ ಮಾಡ್ಕೊಳಕ್ಕೆ ಇವಾಗ ರೆಡಿ ಮಾಡ್ಕೊತೀನಿ ರೀ. ಎಷ್ಟು ಸ್ಮೂತಾಗಿ ಒಂದು ನೋಡ್ರಿ, ಎಷ್ಟು ಮೆತ್ತಗ. ಒಳಗೇನು ಗಂಟು ಏನೂ ಇಲ್ಲ ರೀ. ಇವಾಗ ನೋಡ್ರಿ ಹಿಟ್ಟು ನೆನೆ ಹಾಕೊಂಡಿನಲ್ರಿ, ಹಿಟ್ಟನ್ನು ಸರಿಯಾಗಿ ಜಿಗಿಯಾಗಿ ಬಂದದ ನೋಡ್ರಿ. ಒತ್ತಿದ್ರೆ ಗೊತ್ತಾಗ್ತದೆ ನೋಡ್ರಿ. ಇವಾಗ ತೆಗೆದು ತೋರಿಸ್ತೀನಿ ನೋಡ್ರಿ. ಕಡಿಯಲ್ಲಾಗ್ಯದ ನೋಡ್ರಿ. ಈಗ ಈ ಥರ ಬರ್ಬೇಕ್ರಿ.
ಅಂದ್ರೆ ಕೈಲಿ ಎಳ್ತಿಲ್ಕೆ ಪಟ್ಟಂತ ಬರಬಾರ್ದ್ರಿ ಅದು ಹಿಟ್ಟು. ಇವಾಗ ನೋಡ್ರಿ ಎಲ್ಲ ಆಗ್ಯದ, ಎಷ್ಟು ಮೆತ್ತಗೆ ಎಷ್ಟು ಸ್ಮೂತಾಗಿ ಬಂದ ನೋಡ್ರಿ ಹಿಟ್ಟು. ಇವಾಗ ಇದು ತೆಗೆದು ಇಟ್ಕೋತೀನಿ ನೋಡ್ರಿ ನಾನು. ಇವಾಗ ಹೋಳಿಗೆ ಮಾಡಿ ತೋರಿಸ್ತೀನಿ ನೋಡ್ರಿ. ಸ್ವಲ್ಪ ಹಿಟ್ಟು ತೊಗೋಬೇಕ್ರಿ, ಸ್ವಲ್ಪ ಕೈಲಿಂದ ಒತ್ಕೊಂಡು ಅದಕ್ಕೆ ಇದು ಮಾಡ್ಕೋಬೇಕ್ರಿ, ಜಿಗಿ ಮಾಡ್ಕೋಬೇಕ್ರಿ ಇನ್ನಷ್ಟು. ಇವಾಗ ಆಗ್ಯದ ನೋಡ್ರಿ. ಆಮೇಲೆ ಒಂದು ಪೇಪರ್ ತೊಗೊಂಡಿನಿ ನೋಡ್ರಿ, ಕವರ್ ರೀ, ಇದ್ರ ಮೇಲೆ ಇಟ್ಟು ನಾನು ಹೋಳಿಗೆ ಮಾಡ್ತೀನಿ ನೋಡ್ರಿ. ಇವಾಗ ಹಿಟ್ಟು ಇಟ್ಕೊಳತ್ತೀನಿ ನೋಡ್ರಿ ಇದ್ರ ಮೇಲೆ ತೊಗೊಂಡಿದ್ದು. ಇವಾಗ ಅದಕ್ಕೆ ಹೂರಣ ತುಂಬ್ಕೊತೀನಿ ನೋಡ್ರಿ, ತುಂಬ್ಕೊಂಡು ತೋರಿಸ್ತೀನಿ ನೋಡ್ರಿ. ನಾನು ಮಾಡಿಕೊಂಡು ಉಂಡೆ ಮಾಡ್ಕೊಂಡು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಹಿಟ್ಟು ಕಡಿಮೆ ಇರ್ಬೇಕ್ರಿ, ಹೂರಣ ಹೆಚ್ಚಿಗೆ ಇರ್ಬೇಕ್ರಿ. ಅವಾಗ ಹೋಳಿಗೆನೂ ಒಡೆಯಲ್ರಿ, ಸರಿಯಾಗಿ ಬರ್ತದ್ರಿ. ಊಟ ಮಾಡ್ಲಾಕೂ ಟೇಸ್ಟ್ ಇರ್ತದ್ರಿ. ಇಲ್ಲ ನಾವು ಹಿಟ್ಟು ಜಾಸ್ತಿ ತೊಗೊಂಡು ಹೂರಣ ಕಮ್ಮಿ ತೊಗೊಂಡ್ರು ಸಪ್ಪಗೆ ಆಯ್ತವ್ರಿ ಹೋಳಿಗೆ. ಇವಾಗ ನೋಡ್ರಿ ಅದು ಅಲ್ಲದೆ ಕಟ್ಟೆ ಬಿರುಸಾಯ್ತವ್ರಿ ಹೋಳಿಗೆ, ತಿನ್ನಕ್ಕೆ ಚಲೋ ಅನ್ಸಲ್ರಿ ಅದು. ಇವಾಗ ನೋಡ್ರಿ ಮೇಲಿಂದ ನಾನು ತೆಕ್ಕೊಂಡಿನ್ರಿ ಹಿಟ್ಟು. ಇವಾಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡ್ರಿ, ಮೆತ್ಕೊಂಡು ಎಣ್ಣೆ ಹಚ್ಕೋತೀನಿ. ಆಮೇಲೆ ಇವಾಗ ಮಾಡಿ ತೋರಿಸ್ತೀನಿ ನೋಡ್ರಿ ನಾನು ಕವರ್ ಮೇಲಿಟ್ಟು. ಇವಾಗ ನೋಡ್ರಿ ಕೈಯಿಂದ ಭೀ ಒತ್ಕೋಬೋದ್ರಿ ನೀವು, ಕೈಲಿಂದನೇ ಅದಕ್ಕೆ ಪ್ರೆಶ್ ಮಾಡಿ ಮಾಡ್ಬೋದ್ರಿ ಹೋಳಿಗೆ ಫುಲ್ಲು ಕವರ್ ಆಗೋವರೆಗೂ. ಇವಾಗ ನೋಡ್ರಿ ಕೈಯಿಂದನೇ ಮಾಡ್ಕೋಬೋದ್ರಿ. ಆಮೇಲೆ ಲಟ್ಟಿನ್ಗೆ ತೊಗೊಂಡು ಮಾಡ್ಕೋಬೋದ್ರಿ. ಇವಾಗ ನಾನು ಒಂದೆರಡು ಹಾಗೆ ಮಾಡ್ಕೊಂಡು ಲಟ್ಟಿನ್ಗೆ ತೊಗೊಂಡು ಮಾಡ್ಕೊಳತ್ತೀನಿ ನೋಡ್ರಿ. ಕ್ಯಾರಿ ಬ್ಯಾಗ್ ಫುಲ್ ಕವರ್ ಆಗ್ಯದ ನೋಡ್ರಿ. ಇವಾಗ ಹಂಚಿನ ಮೇಲೆ ಎಣ್ಣೆ ಹಾಕೊಳತ್ತೀನಿ ನೋಡ್ರಿ. ಹಂಚು ಕಾಯ್ದದ್ರಿ. ಇವಾಗ ಹೋಳಿಗೆ ಹಾಕಿ ತೋರಿಸ್ತೀನಿ ನೋಡ್ರಿ. ಅದು ಮೇಲಿನ ಕವರ್ ತೆಕ್ಕೋಬೇಕ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ಎಷ್ಟು ಸರಿಯಾಗಿ ಬಂದದಂತ. ಇವಾಗ ಅದಕ್ಕೆ ಮೇಲ್ಗಡೆ ಎಣ್ಣೆ ಹಚ್ಕೋಬೇಕ್ರಿ. ಒಂದು ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ದಾಗೆ ಇಡಬೇಕ್ರಿ, ಉರಿ ಜಾಸ್ತಿ ಇದ್ರೆ ಹೊತ್ತವ್ರಿ ಹೋಳಿಗೆ. ಆಮೇಲೆ ನೋಡ್ರಿ ತಿರ್ಗಿಸ್ಕೊಂಡು ತೋರಿಸ್ಲತ್ತೀನಿ ನೋಡ್ರಿ, ಎಷ್ಟು ಚಲೋ ಉಬ್ಲತ್ತಾವ ನೋಡ್ರಿ. ಇವಾಗ ಅದಕ್ಕೆ ಎಣ್ಣೆ ಹಚ್ಬೇಕ್ರಿ, ಎಣ್ಣೆ ಹಚ್ಕೊಂಡು ಮತ್ತೆ ಅದು ತೆಕ್ಕೋಬೇಕ್ರಿ ಹೋಳಿಗೆ. ಹೀಗೆ ಮಾಡ್ಕೋಬೇಕು ನೋಡ್ರಿ ಅಷ್ಟು. ಎಲ್ಲನೂ ಸೇಮ್ ನಾ ತೋರಿಸಿನ ಮೆಥಡ್ದಾಗೆ ಮಾಡ್ಕೋಬೇಕು ನೋಡ್ರಿ ಅಷ್ಟು. ಹಾಗೆ ಫ್ರೆಂಡ್ಸ್ ನೀವು ಹೂರಣ ತುಂಬ್ಕೊಳಕ್ಕೆ ನಿಮ್ಗೆ ಯಾವ ರೀತಿ ಬರ್ತದೆ ಆ ರೀತಿ ತುಂಬ್ಕೊಬೋದ್ರಿ. ಇವಾಗ ನೋಡ್ರಿ ಅಷ್ಟು ಹೋಳಿಗೆ ನಾನು ಹೀಗೆ ಮಾಡಿ ತೋರಿಸ್ತೀನಿ ನೋಡ್ರಿ. ಇವಾಗ ಇದನ್ನು ತುಂಬ್ಕೊಳ್ಳೋದಾಗ್ಯದ ನೋಡ್ರಿ. ಆಮೇಲೆ ಮಾಡಿ ತೋರಿಸ್ಲತ್ತೀನಿ ನೋಡ್ರಿ. ಇದನ್ನ ಲಟ್ಟಿನ್ಗೆ ತೊಗೊಂಡೆ ಮಾಡ್ಕೊಳತ್ತೀನಿ ನೋಡ್ರಿ. ಇವಾಗ ನೋಡ್ರಿ ಫುಲ್ ಅದು ಕವರ್ ಕ್ಯಾರಿ ಬ್ಯಾಗ್ ಫುಲ್ ಕವರ್ ಆಗೋವರೆಗೂ ಮಾಡ್ಕೋಬೇಕ್ರಿ. ಯಾಕಂದ್ರೆ ಅದು ಹಂಚಿನ ಮೇಲೆ ಹಾಕ್ಮೇಲೆ ಕ್ಯಾರಿ ಬ್ಯಾಗ್ ಅದು ಹಂಚಿಗೆ ಮೆತ್ಕೋತದ್ರಿ. ಇವಾಗ ನೋಡ್ರಿ ಮಾಡ್ಕೊಳತ್ತೀನಿ, ಹಾಗೆ ಮಾಡ್ಕೋಬೇಕ್ರಿ ಹಳ್ಳಗೆ. ಇವಾಗ ನೋಡ್ರಿ ಹಂಚಿನ ಮೇಲೆ ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಹಾಕೊಂಡು ಹೋಳಿಗೆ ಹಾಕೋತೀನಿ ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಉಬ್ಬು ಬಂತು ನೋಡ್ರಿ. ಈ ಥರ ನಿಮ್ಮದನ್ನ ಹಾಕ್ಬೇಕಂದ್ರೆ ನಾ ಹೇಳಿದ ಮೆಥಡ್ ಫಾಲೋ ಮಾಡಿರಿ ಫುಲ್ ನೋಡ್ರಿ. ಇವಾಗ ತೆಕ್ಕೋತೀನಿ ನೋಡ್ರಿ ಯಾವ ಥರ ಬಂದ ಅಂತ. ಆಮೇಲೆ ಅಷ್ಟು ಹಾಗೆ ಮಾಡ್ಕೋಬೇಕ್ರಿ ವೀಕ್ಷಕರೇ. ನಾ ಹೇಳಿನ ಥರ ವೀಕ್ಷಕರೇ, ಹೂರಣ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕ್ರಿ, ಹಿಟ್ಟು ಕಡಿಮೆನೇ ತೊಗೋಬೇಕ್ರಿ. ಹಿಟ್ಟು ಜಾಸ್ತಿ ಆಯ್ತಂದ್ರೆ ಹೋಳಿಗೆ ಊಟ ಮಾಡೋಕೆ ಅಂದ್ರೆ ಟೇಸ್ಟ್ ಬರಲ್ರಿ, ಅದು ಹೋಗಲ್ನ ರೀ ಊಟ ಮಾಡೋಕೆ. ಹಿಟ್ಟು ಜಾಸ್ತಿ ಆಗ್ಬಾರ್ದ್ರಿ ಯಾವಾಗೂ. ಹೂರಣ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ನಡೀತದ್ರಿ. ಇವಾಗ ಅಷ್ಟು ಹೀಗೆ ಮಾಡ್ಕೊಂಡೇನು ನೋಡ್ರಿ. ಇವಾಗ ನೋಡ್ರಿ ಎಲ್ಲನೂ ಮಾಡಿ ತೋರಿಸ್ಲತ್ತೀನಿ. ಎಲ್ಲ ಉಪ್ಪೆ ಹೊಂಟವ್ರಿ ಹೋಳಿಗೆ ನಂದು ನೋಡ್ರಿ. ಯಾಕಡ್ನೂ ಅದು ಬಿಚ್ಕೊಲತ್ತಿಲ್ಲ ನೀವು, ಹರಿಲತ್ತಿಲ್ಲ ನೀವು ರೀ. ಎಷ್ಟು ಸರಿಯಾಗಿ ಹೊಂಟಾವ ನೋಡ್ರಿ ಹೋಳಿಗೆ. ನಮ್ಮ ಹೆಂಚು ಒಂದು ಸ್ವಲ್ಪ ಇದು ಆಗೈತ್ರಿ, ಅದು ಕಲಿ ಕುಂತವ್ರಿ. ಕಲಿ ಕುಂತಿನ ಸಲಕ್ಕೆ ಹೋಳಿಗೆ ಒಂದು ಸ್ವಲ್ಪ ಅಂದ್ರೆ ಚುಕ್ಕಿ ಬೀಳತಾವ್ರಿ ಜಾಸ್ತಿ. ಆಗ್ಯದ ನೋಡ್ರಿ ಫುಲ್ಲು. ತುಪ್ಪ ಹಾಲು ಹಾಕೊಂಡು ತೋರಿಸ್ತೀನಿ ಹೋಳಿಗೆ. ನಾ ಮಾಡಿರಿ ಇವತ್ತಿನ ಹೋಳಿಗೆ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಡೆದಾಗ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.